ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮದ ಸಭೆಯಲ್ಲಿ ಅತಿ ಹಿಂದುಳಿದ ಮಠಾಧಿಪತಿಗಳಿಗೆ ಅಪಮಾನ ಮತ್ತು ನಿರ್ಲಕ್ಷ್ಯ. ಇದನ್ನು ಖಂಡಿಸಿ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ರಾಜ್ಯ ಅಧ್ಯಕ್ಷರಾದ ಶ್ರೀ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳು, ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಬಸವನಗಿ ದೇವಶರಣರ ನೇತೃತ್ವದಲ್ಲಿ ಚಿತ್ರದುರ್ಗದ ಛಲವಾದಿ ಗುರುಪೀಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಗಳು ಮಾತನಾಡಿದರು. ಶಿವಸಂಬಿ ಸಮುದಾಯದ ಸ್ವಾಮೀಜಿಗಳು ಹಾಗೂ ಹಡಪಾದ ಸಮುದಾಯ ಹಾಗೂ ಒಕ್ಕಲಿಂಗ ಮುದ್ದಣ್ಣ ಸಮುದಾಯ ಹಲವಾರು ಸಮುದಾಯದ ಸ್ವಾಮೀಜಿಗಳು ನಾವು ಒಟ್ಟಿಗೆ ಹೋಗಿದ್ರು. ಆದ್ರೆ ನಾವೆಲ್ಲ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಏನು ಕಂಡು ಬಂದಿದೆ ಅಂದ್ರೆ, ನಮ್ಮಂದ ಸ್ವಾಮೀಜಿಗಳನ್ನ ಸಣ್ಣ ಸಣ್ಣ ಮಠದ ಸ್ವಾಮೀಜಿಗಳನ್ನೇ, ಸಮಾಜದ ಸ್ವಾಮೀಜಿಗಳನ್ನ ಒಂದು ನಾಯಿನ ಬೆಲೆ ಕೂಡ ಕೊಡದೆ, ಯಾವುದೋ ಒಂದು ಮೂಲೆಯಲ್ಲಿ ಕಸೆಯನ್ನ ಬೀಸಾಕುವ ಮೂಲೆಯಲ್ಲಿ ಯಾವುದೋ 4 ಚೇರ್ ಹಾಕ್ಬಿಟ್ಟು ಕೂಡಿಸಿರತಕ್ಕದ್ದು ನೋಡಿದಿವಿ. ಅದು ಕೂಡ ಸ್ವಾಮೀಜಿಗಳು ಕಾರಲ್ಲಿ ಬಂದು ಇಳಿದ್ರೆ ಅಲ್ಲಿಂದ ಅವರ ಕರ್ಕೊಂಡೋಗೋ ವೇದಿಕೆ ಮೇಲೆ ಕೂಡಿಸಬೇಕಾದ ಜವಾಬ್ದಾರಿ ಆ ಸ್ವಾಗತ ಸಮಿತಿಗಿತ್ತು. ಅದು ಯಾವುದೂ ಮಾಡಲಿಲ್ಲ. ಯಾಕಂತಂದ್ರೆ ದೊಡ್ಡ ಜಗದ್ಗುರುಗಳು ಸಣ್ಣ ಸಣ್ಣ ಸಮುದಾಯಗಳಿಂದ ಹಿಂಭಾಗವನ್ನ ಮಾಡಿ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪನವರ ಇವತ್ತು ಕಾರ್ಯಕ್ರಮದಲ್ಲಿ. ಅಷ್ಟೇ ಅಲ್ಲ, ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳಿಗೆ 3,000 ರೂಪಾಯಿ, 5,000 ರೂಪಾಯಿ ವೇದಿಕೆ ಮೇಲೆ ಏನು ಕೂತಿದಾರಲ್ಲ ಜಗದ್ಗುರುಗಳನ್ನು ಹೇಳಿಕೊಂಡವರಿಗೆಲ್ಲ 1 ಲಕ್ಷದಿಂದ ಮೇಲ್ಗಡೆಯಂತೆ. ಇದು ನಮಗೆ ಗೊತ್ತಿಲ್ಲ, ಇದು ಯಾವ ಪದ್ಧತಿ ನಿಮ್ದು? ಅವತ್ತು ನಮ್ಮ ಸಣ್ಣ ಸಣ್ಣ ಸಮುದಾಯಗಳ ಸ್ವಾಮಿಗಳ ಮಠಕ್ಕೆ ಹೋದ್ರೆ ಅವರಿಗೊಂದು ನೀರು ಕುಡಿಯೋಕ್ಕೆ ಬಂದ ಭಕ್ತಾದಿಗಳಿಗೊಂದು ವ್ಯವಸ್ಥೆ ಇಲ್ಲ ಅಂತ ಮಠಗಳಿದ್ದಾವೆ. ಅಂತ ಮಠಗಳಿಗೆ ಅನುಕೂಲ ಆಗಬೇಕಲ್ಲ. ಇಂಥವ್ರನ್ನ ಕರ್ಕೊಂಡು ನೀವು ಅಂದ್ರೆ ನಿಮಗೆ ಜಗದ್ಗುರುಗಳು ಅಷ್ಟೇ ಬೇಕಾದಿದ್ರೆ ನೀವು ಯಾಕೆ ನಮ್ಮಂದವರ ಮಠಕ್ಕೆ ಇನ್ವಿಟೇಷನ್ ಕಳಿಸ್ಬೇಕು? ನಮ್ಮ ಹೆಸರು ಯಾಕೆ ಹಾಕ್ಬೇಕು ನೀವು? ಇದು ನಿಮ್ಮ ಇದೆಯಲ್ಲ, ಇದು ಯಡಿಯೂರಪ್ಪನವ್ರಿಗೂ ಸೇರಿರ್ತಕ್ಕಂಥ ಅಲ್ಲ. ಹಾಗಾಗಿ ಇವತ್ತು ಛಲವಾದಿ ಮಠದಲ್ಲಿ ನಾವು ಸೇರಿ ಖಂಡನೀಯವನ್ನ ನಾವು ಇದು ಖಂಡಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಹಿಂದುಳಿದ ದಲಿತ ಮಠಾಧಿಪತಿಗಳನ್ನ ಒಂದು ಕಣ್ಣಲ್ಲಿ ಬಣ್ಣ, ಇನ್ನೊಂದು ಕಣ್ಣಲ್ಲಿ ಸುಣ್ಣ ಏನು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಇದು ಯಡಿಯೂರಪ್ಪನವರ್ಗ ಶೋಭೆ ತರತಕ್ಕಂಥ ಕಾರ್ಯಕ್ರಮವಲ್ಲ. ಅಷ್ಟೇ ಅಲ್ಲ, ಈಡಿಗ ಬಿಲ್ಲವ ಸಮುದಾಯದ ನಾಯಕರಾಗಿರ್ತಕ್ಕಂಥ ಕಾರ್ಕಳ ಕ್ಷೇತ್ರ ಮಾಜಿ ಸಚಿವರಾಗಿರ್ತಕ್ಕಂಥ ಶಾಲಿ ಶಾಸಕರಾದ ಸನ್ಮಾನ್ಯ ಸುನಿಲ್ ಕುಮಾರ್, ಕಾರ್ಕಳದ ಶಾಸಕರ ವಿ ಸುನಿಲ್ ಕುಮಾರ್ ಸೇರಿದಂತೆ ಹಲವಾರು ಹಿಂದುಳಿದ ನಾಯಕರುಗಳನ್ನೇ, ಹಾಲಿ ಮಾಜಿ ಶಾಸಕರುಗಳನ್ನೇ ಕೂಡ ಇವತ್ತು ವೇದಿಕೆ ಮೇಲೆ ಕಂಡಿಲ್ಲ, ನೋಡಲಿಲ್ಲ. ಅಂದ್ರೆ ಯಡಿಯೂರಪ್ಪನ ಮಗನ್ನ ಅಧಿಕಾರಕ್ಕೆ ತರಕ್ಕೋಸ್ಕರ ರಾಜ್ಯದ ಹಿಂದುಳಿದ ವರ್ಗದ ಸ್ವಾಮೀಜಿಗಳನ್ನೇ ಕೂಡ ಬಲಿಪಶು ಮಾಡಿ ನೀವನ್ನ ಅಮಿತ್ ಶಾದ ಮುಂದೆ ಏನು ತೋರಿಸ್ಬೇಕು ಅಂತ ಹೊರಟಿದಾರಲ್ಲ, ಈ ಸಮುದಾಯಗಳಿಗೆ ಯಾವುದು ನ್ಯಾಯವನ್ನ ಕೊಡದೆ ಈ ಸಮುದಾಯದ ಸ್ವಾಮಿಗಳ ಶಾಪ ನಿಮಗೆ ತಟ್ಟುತ್ತೆ ಅಂತಕ್ಕಂಥ ಮಾತು ಕೂಡ ನಾನು ಹೇಳ್ತೀನಿ. ನಿಮಗೆ ನೈತಿಕತೆ ಇದ್ರೆ ಆ ಸ್ವಾಮೀಜಿಗಳನ್ನ ಕನ್ವಿನ್ಸ್ ಮಾಡಬೇಕಿತ್ತು. ಒಂದೇ ವೇದಿಕೆ ಮಾಡಿಕೊಂಡು ಒಂದು ಸೈಡಲ್ಲಿ ಕೂಡಿಸ್ಬೇಕಿತ್ತು. ಹಂಗೆಲ್ಲ ಅಸ್ಪರ್ಶರನ್ನೇ ಬೇರೆ ಮಾಡಿದರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಇವತ್ತೇನು ಕಂಡಿದೆ, ಅದು ವಿರುದ್ಧವಾಗಿ ನಡ್ಕೊಂಡಿದೆ. ಅಸ್ಪರ್ಶರನ್ನೆಲ್ಲ ಒಂದ್ ಕಡೆ ಸೇರ್ಕೊಂಡಿದೆ. ಅಸ್ಪರ್ಶದಲ್ಲಿರ್ತಕ್ಕಂಥ ಮೇಲ್ವರ್ಗದವರನ್ನೇ ಇನ್ನೊಂದು ಕಡೆ ಸೇರಿಸ್ಕೊಂಡಿದ್ದೀರಿ. ಅಂದ್ರೆ ಸ್ಪರ್ಶ ಮತ್ತು ಅಸ್ಪರ್ಶ ಅಂತ ಹೇಳಿಕೊಂಡು ಇವತ್ತು ಯಡಿಯೂರಪ್ಪನವರು ನೇರವಾಗಿ ತೋರಿಸಿದರೆ. ಹಾಗಾಗಿ ಹಿಂದುಳಿದ ಮೈನ್ಯೂಟ್ ಸಮುದಾಯಗಳ ನಾಯಕರುಗಳನ್ನು ಮುಗಿಸೋಕ್ಕೋಸ್ಕರ ನನ್ನ ಮಗನೇ ಇರಬೇಕು, ನನ್ನ ಮಕ್ಕಳೇ ಇರಬೇಕು, ನನ್ನ ಬೆಂಬಲಿಗರೇ ಇರಬೇಕು, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಷ್ಟೇ ಇರಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನೇ ಮಾಡಿತ್ತು. ಇದು ನಮಗೆ ಗೊತ್ತಾಗಿರಲಿಲ್ಲ, ಇದು ಮೊದಲು ಗೊತ್ತಾಗಲಿಲ್ಲ. ನಿಮ್ಮ ಪ್ರೀತಿ ನೋಡಿದಾಗ ನಮಗೇನೋ ಅನಿಸಿತ್ತು. ಅದನ್ನ ಅಷ್ಟೇ ನಾನು ಮಾತಾಡ್ತೇನೆ. ಚಿತ್ರದುರ್ಗದಲ್ಲಿ ಕೇವಲ 4-5 ಸ್ವಾಮೀಜಿಗಳು ಅಲ್ಲ ಹಿಂದುಳಿದ ವರ್ಗದ ಸ್ವಾಮಿಗಳು ರಾಜ್ಯದಲ್ಲಿ. ಅತಿ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಸ್ವಾಭಿಮಾನದಿಂದ ಇವತ್ತು ರಾಜ್ಯದಲ್ಲಿ ಇದ್ದೇವೆ. ನೀವು ಸ್ವಾಭಿಮಾನದಿಂದ ಕರೆದ ಮೇಲೆ ಸ್ವಾಭಿಮಾನದಿಂದ ನಡೆಸಿಕೊಳ್ಳಬೇಕಾದ ಜವಾಬ್ದಾರಿ ನಿಮಗಿತ್ತು. ಆದರೆ ನೀವು ಅಭಿಮಾನದಿಂದ ನಡೆಸ್ಕೊಂಡಿಲ್ಲ, ಅವಹೇಳನ ಕಾರ್ಯವಾಗಿ ನಡೆಸಿದ್ರಿ. ಇದನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಎಲ್ಲಿ ಉತ್ತರ ಕೊಡಬೇಕು ನಾವು ಕೊಡ್ತೀವಿ.